ಗದಗ ಜಿಲ್ಲೆ ನರಗುಂದ ತಾಲೂಕು ಹುಣಶಿಕಟ್ಟಿ ಗ್ರಾಮದಲ್ಲಿ ನಡೆಯುತ್ತಿರುವ ಬರಗಾಲ ಬೆಂಟ್ ಕಲಬುರಗಿ ಶರಣ ಬಸವೇಶ್ವರರ 25ನೇ ವರ್ಷದ ಪುರಾಣ ಹಾಗೂ ರಜತ ಮಹೋತ್ಸವ ಕಾರ್ಯಕ್ರಮಕ್ಕೆ ಇಂದು ಅನಿರೀಕ್ಷಿತವಾಗಿ ಆಗಮಿಸಿ ಮಾತನಾಡಿದ ಅಣ್ಣಿಗೇರಿಯ ಪರಮಪೂಜ್ಯ ಡಾ ಶಿವಕುಮಾರ ಸ್ವಾಮೀಜಿ, ಧರ್ಮವು ಸುಖವನ್ನು ನೀಡುತ್ತದೆ, ಅಧರ್ಮವು ದುಃಖವನ್ನು ನೀಡುತ್ತದೆ. ಮನುಷ್ಯನ ಜೀವನಕ್ಕೆ ಸುಖ ಬಹಳ ಪ್ರಮುಖವಾಗಿ ಬೇಕು. ಅದಕ್ಕಾಗಿ ನಾವು ಧರ್ಮದ ಹಾದಿಯಲ್ಲಿ ನಡೆಯಬೇಕು ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಹುಣಶಿಕಟ್ಟಿ ಗ್ರಾಮದ ಜನರು ಸತತ 25 ವರ್ಷಗಳವರೆಗೆ ಕಲಬುರಗಿ ಶರಣ ಬಸವೇಶ್ವರರ ಪುರಾಣ ಹಚ್ಚಿಕೊಂಡು ಬಂದಿರುವುದು ಹೆಮ್ಮೆಯ ವಿಷಯ. ಈ ಪುರಾಣ ರಜತ ಮಹೋತ್ಸವವನ್ನು ಆಚರಿಸುತ್ತಿರುವುದು ನನಗೆ ಅತೀವ ಸಂತಸ ತಂದಿದೆ ಎಂದರು. ಈ ಸಂದರ್ಭದಲ್ಲಿ ಪುರಾಣಿಕರಾದ ಬಸಯ್ಯ ಶಾಸ್ತ್ರಿಗಳು, ಪಠಣಕಾರರಾದ ಕಾಳಪ್ಪ ಬೆಡಿಗೇರ, ಗವಾಯಿಗಳಾದ ದೇವರಡ್ಡಿ ಹುಂಡಿಕಲ್ಲು, ತಬಲವಾದಕರಾದ ವೀರೇಶ್ ಹಿರೇಮಠ್, ಗ್ರಾಮಸ್ಥರಾದ ತೋಟಯ್ಯ ಹಿರೇಮಠ, ಈಶ್ವರಯ್ಯ ಹಿರೇಮಠ, ಷಣ್ಮುಖಗೌಡ ಪಾಟೀಲ್, ಅರ್ಜುನಗೌಡ ಪಾಟೀಲ್, ಶೇಖರಗೌಡ ಹುಚ್ಚನಗೌಡರ್, ಮಲ್ಲಿಕಾರ್ಜುನಗೌಡ, ಫಕೀರಪ್ಪ ಗೌಡರ್ ಮುಂತಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಚಂದ್ರಶೇಖರಗೌಡ ಪಾಟೀಲ್, ಎನ್ಕೆಎಸ್ ಟಿವಿ4 ನರಗುಂದ. ಶಿವಾಚಾರ್ಯ ಶಿಷ್ಯರಾಗಿರ್ತಕ್ಕಂಥವರು ಜಗದ್ಗುರು ಗದಗಿನ ಶಿವಾನಂದರು, ಇಲ್ಲಿ ದೇವೋಪಾಸಕರು, ಇಲ್ಲಿ ಶಾಸ್ತ್ರವನ್ನ ಅಭ್ಯಾಸ ಮಾಡ್ತಕ್ಕಂಥದ್ದು ಸಿದ್ಧಾರೂಢರ ಸಂಪ್ರದಾಯದೊಳಗೆ. ಎರಡೂ ಒಂದೇ ದಾರಿ, ಬೇರೆ ಬೇರೆ ಅಲ್ಲ, ಎರಡೂ ಹೋಗೋದು ಒಂದೇ. ಹೆಂಗ ಗಿಳಿ ಪ್ರತಿ ವರ್ಷದ ಪದ್ಧತಿಯಂತೆ ಪುಣ್ಯಮಯ ತಾಣ ಹುಣಶಿಕಟ್ಟಿ ಗ್ರಾಮದ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಕೈಗೊಂಡಿರುವ 25ನೇ ವರ್ಷದ ಇದಕ್ಕೆ ಯಾವ ಹಬ್ಬ ಅಂತ ಕರೀತಿದೆ? ಬೆಳ್ಳಿ ಹಬ್ಬ ಅಂತ 25ನೇ ವರ್ಷಕ್ಕೆ, ಅಥವಾ ರಜತ ಮಹೋತ್ಸವ ಅಂತ ಕರೀತಾರೆ. ಈ 25ನೇ ವರ್ಷದ ರಜತ ಮಹೋತ್ಸವದ ಶ್ರೀ ಶರಣಬಸವೇಶ್ವರರ ಮಹಾಪುರಾಣದ 4ನೇ ದಿನದ ಭವ್ಯ ವೇದಿಕೆ ಇದು. ಈ ವೇದಿಕೆಯಲ್ಲಿ ಸುಖಾಸೀನರಾದ ಯಾವತ್ತೂ ಊರಿನ ಎಲ್ಲ ಜಂಗಮಾಮೂರ್ತಿಗಳಲ್ಲಿ ಸುಮಾರು ವರ್ಷಗಳಿಂದ ತಮ್ಮೆಲ್ಲರಿಗೂ ಉಪದೇಶಾಮೃತ ನೀಡುತ್ತಾ ಸುಖ ಧರ್ಮದಿಂದ ದೊರೆಯುತ್ತದೆ. ಧರ್ಮ ಸುಖಂ ಭವತಿ, ಅಧರ್ಮಾತ್ ದುಃಖಂ ಭವತಿ. ದುಃಖ ಬರುವುದು ಎದರಿಂದ ಅಂದ್ರೆ ಅದು ಅಧರ್ಮದಿಂದ. ನಮಗ ಸುಖ ಪ್ರಾಪ್ತಿಯಾಗ್ತದ ಅಂದ್ರೆ ಅದು ಕೇವಲ ಧರ್ಮದಿಂದ ಮಾತ್ರ. ಈಗೇನ್ ನೀವೆಲ್ಲರೂ ಬಂದು ಕುಂತೀರಲ್ಲ, ನಮ್ಮ ಬದುಕಿನೊಳಗೆ ಸುಖ ಬೇಕು ಅಂತ ಬಂದು ಕುಂತೀರೋ, ಏನು ದುಃಖ ಬೇಕು ಅಂತ ಕುಂತೀರೋ? ಏನಂತ ಕುಂತೀರಿ? ಸುಖ ಬೇಕಂತ ಕುಂತೀರಿ. ಬೇಡ, ಈಗ ಮನ್ಯಾಗ ಅದಾರಲ್ಲ ಒಂದಿಷ್ಟು ಮಂದಿ, ಅವ್ರೇನಾರ ನಾವು ಸುಖ ಬೇಡ ನಮಗ ದುಃಖನ ಬರಲಿ ಅಂತ ಕುಂತಾರ? ನಾವು ಇಲ್ಲ, ಅವರು ಸುಖನ ಬೇಕು ಅಂತ ಕುಂತಾರ. ಇವ್ರೇನು ಪುರಾಣ ಹಚ್ಚಾರಲ್ಲ ಒಂದಿಷ್ಟು ಮಂದಿ ಹಿರಿಯರು ಕೂಡ್ಕೊಂಡು, ಈ ಊರಿಗೂ ಸುಖ ಬರಲಿ ಅಂತ ಹಚ್ಚಾರೋ ಏನು ದುಃಖ ಬರಲಿ ಅಂತ ಹಚ್ಚಾರೋ? ಒಟ್ಟೇನಾರ ಸುಖ ಬೇಕು, ಹೌದಾ?